ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು VLS ಟಕ್ಲಾಕ್ಸಿಗೆ. ಇವತ್ತೇನಪ್ಪ ವಿಶೇಷ ಅಂದರೆ, ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಕಂಪ್ಲೀಟಾಗಿ ನಾನು ಕೋಲ್ಕತ್ತಾ ಸಿಟಿ ಒಳಗಡೆ ಹೋಗಿ ಗಾಡಿ ಅನ್ಲೋಡ್ ಮಾಡಿದ್ದು ಪಾಯಿಂಟಿಂದೆಲ್ಲ ವಿಡಿಯೋ ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ಸ್ನೇಹಿತರೆ ಇವಾಗ ಆ ವಿಡಿಯೋ ಮುಂದೆ ಇದೆ, ನೀವು ನೋಡ್ಕೋಬೋದು. ಹಾಗೆ ಸ್ನೇಹಿತರೆ, ಇವಾಗ ನನ್ನ ಗಾಡಿ ಲೋಡ್ ಆಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ನಿನ್ನೆ ಅಪ್ಲೋಡ್ ಮಾಡಬೇಕಿತ್ತು, ನಾನು ಮಾಡೋಕ್ಕಾಗಲಿಲ್ಲ. ಅಂದರೆ 2 ದಿನ ಸರಿಯಾಗಿ ನಿದ್ದೆ ಇದಕ್ಕೋಸ್ಕರ ನಿದ್ದೆ ಆರಾಮಾಗಿ ಫುಲ್ ರೆಸ್ಟ್ ಆಯಿತು. ಇವತ್ತು ಆ್ಯಕ್ಚುಲಿ ಗಾಡಿ ಎಲ್ಲ ಲೋಡ್ ಆಗಿದೆ. ಹಲ್ದಿಯಾ ಟು ಬೆಂಗಳೂರು ಅಂದರೆ ಕೋಲ್ಕತ್ತಾದಿಂದ ಹಲ್ದಿಯಾ ಒಳಗಡೆ ಬರುತ್ತೆ, ಒಂದು 100 ಕಿಲೋಮೀಟ್ರ್ ಇಲ್ಲಿದ್ರೆ. ಇವಾಗ ಬೆಂಗಳೂರು ಲೋಡ್ ಆಗಿದೆ. ಇವಾಗ ರಿಟರ್ನ್ ಸಾಯಂಕಾಲ ಹೊರಡಬೇಕು ಕಂಪಲ್ಸರಿ. ಈ ವಿಡಿಯೋದಲ್ಲೇ ಇವಾಗ ಇಲ್ಲಿದ್ರೆ ಹೋಗ್ತೀನಲ್ಲ ಸ್ನೇಹಿತರೆ, ನಾವು ಎಲ್ಲೆಲ್ಲಿ ಎಷ್ಟೆಷ್ಟು ಕೊಡ್ತೀವಿ, ಎಲ್ಲೆಲ್ಲಿ ಯಾವ ಬೌಂಡ್ರಿ ಯಾವ ಥರ ಇದೆ ಕಂಪಲ್ಸರಿ ವೀಡಿಯೋ ಮಾಡ್ತೀನಿ. ಬರಬೇಕಾದ್ರೆ ವೀಡಿಯೋ ಕರೆಕ್ಟಾಗಿ ಆಗಿದ್ದಿಲ್ಲ, ಅದಕ್ಕೋಸ್ಕರ ಸ್ನೇಹಿತರೆ ಇವಾಗ ಹೋಗ್ಬೇಕಾದ್ರೆ ಕಂಪಲ್ಸರಿ ಎಲ್ಲನೂ ಮಾಡ್ತೀನಿ. ಆದಷ್ಟು ಇವಾಗ ಮೊನ್ನೆ ಏನಾಗುತ್ತೆ ಅಂದರೆ, ಒಂದು ಕ್ಯಾಪ್ಸ್ ಆಗಿದ್ದು ಈ ಸತಿ ಹೋಗೋದು ಈ ಥರ ಕ್ಯಾಪ್ಸ್ ಮಾಡ್ತೀನಿ. ಯಾಕಂದರೆ ಅವಾಗ ಸ್ವಲ್ಪ ಹಗಲಿ ಇದೆ ನೋಡಿದಿರ್ತೀರ. ಇವಾಗ ಈ ಕಡೆ ಆಗಲಿ ಹೋಗೋದು ಸ್ವಲ್ಪ ನೋಡ್ಕೊಂಬಿಡಿ. ಅಂದರೆ ಕಂಪ್ಲೀಟಾಗಿ ನಾವು ಬೆಂಗಳೂರಿಗೆ ರೀಚ್ ಆಗೋದೆಲ್ಲ ಫುಲ್ಲು ಡಿಕ್ಲೇರ್ ಅಂದರೆ ಒಂದೊಂದು ಡೈಲಿ ಒಂದು ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿಬಿಡ್ತೀನಿ. ಸುಮ್ಮನೆ ಯಾಕೆ ಒಮ್ಮಲಿಗೆ ದೊಡ್ಡದಾಗಿ ಮಾಡಿದ್ರೆ ನಿಮಗೂ ಬೇಜಾರ, ಅಂದರೆ ಸ್ಟಡಿ ಮಾಡೋಕ್ಕೆ ನನಗೂ ಬೇಜಾರಾಗುತ್ತೆ. ಹಾಗೆ ಸ್ನೇಹಿತರೆ ನೋಡ್ಕೊಂಡು ಒಂದು ರೌಂಡ್ ಹೋಗಿ, ಅದರಲ್ಲೆಲ್ಲ ಇದೆ. ಸ್ನೇಹಿತರೆ, ಇಲ್ಲಿ ಮುಂದಿದೆಲ್ಲ ಬ್ರಿಡ್ಜ್. ಈ ಬ್ರಿಡ್ಜ್ ಯಾವುದಂದರೆ ವಿದ್ಯಾಸಾಗರ್ ಬ್ರಿಡ್ಜ್ ಸೇತುವೆ. ಅಂದರೆ ಇದರ ಬುಡಕ ಅಲ್ಲಿ ಬೋಟೆಲ್ಲ ಸಪ್ಲೈಮೆಂಟ್ ಹೋಗೋದು ಬರೋದು ಮಾಡುತ್ತೆ. ಅದಕ್ಕೆ ಈ ಥರ ಇದು ಫುಲ್ ಇಷ್ಟು ಅಪ್ ಮತ್ತು ಡೌನ್ ಇದೆ. ಸ್ನೇಹಿತರೆ, ಇಲ್ಲೇ ಮುಂದೆ ನೋಡಿ ಪೊಲೀಸ್ನವ್ರು ಕೈ ಮಾಡ್ತಾನೆ, ಯಾರೂ ಕೂಡ ಸ್ಟಾಪ್ ಮಾಡಲ್ಲ. ಹಾಗೆ ಹೋಗ್ತಾರೆ ರಾಂಗ್ ಸೈಡಾಗಿ ಗಾಡಿ ತೊಗೊಂಡು.
ಸ್ನೇಹಿತರೆ, ಇಲ್ಲಿ ಲೆಫ್ಟ್ ಸೈಡೆಲ್ಲ ಬಸ್ ನಿಂತಿದೆಯಲ್ಲ, ಅದು ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಬಸ್ ಅದ. ನಮ್ಮ BMTC ಬಸ್ ಅಲ್ಲ, ಆ ಥರ ಬಸ್ ಇದೆ ನೋಡಿ. ಇಲ್ಲಿ ಒಂದೇ ಕಲರ್ ಬಸ್. ಸ್ನೇಹಿತರೆ, ಇವಾಗ ಗಾಡಿ ರಿವರ್ಸ್ ಹಾಕ್ತಾ ಇದ್ದೀನಿ. ರಿವರ್ಸ್ ಹಾಕಬೇಕು ಫುಲ್. ಇಲ್ಲಿದ್ರೆ ಒಂದು ಒಳಗಡೆ ಸಂದಿ ಇದೆ, ಅಲ್ಲಿ ಒಳಗೆ ಹಾಕಬೇಕು ಫುಲ್. ಯಾಕಂದರೆ ಪಾಯಿಂಟ್ ಮುಂದ್ಗಡೆ ಹೋದರೆ ಹಿಂದ್ಗಡೆ ಹಾಕೋಕ್ಕೆ ಜಾಗ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಇಲ್ಲಿಂದ ರಿವರ್ಸ್ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಅಂತೂ ಒಟ್ಟು ನಮ್ಮ ಅನ್ಲೋಡಿಂಗ್ ಪಾಯಿಂಟಿಗೆ ರೀಚ್ ಆಯ್ತು ಗಾಡಿ. ಬೆಳಗ್ಗೆ ನಿಮಗೆ ಹೇಳ್ತೀನಿ ನೋಡಿ ಖಾಲಿ ಮಾಡೋದೆಲ್ಲ. ಸ್ನೇಹಿತರೆ, ಗಾಡಿ ಅಂತೂ ಅನ್ಲೋಡ್ ಮಾಡ್ತಾ ಇದ್ದಾರೆ ಇವಾಗ. ಜಸ್ಟ್ ನೋಡಿ, ಬಾಕ್ಸ್ ಹಿಂದ್ಗಡೆ ಲೈನ್ ಸ್ವಲ್ಪ ಕ್ರಾಸ್ ಆಗಿದೆ, ಬಾಕಿದೆಲ್ಲ ಸರಿ ಉಂಟು. ಒಳಗಡೆ ನಿಮಗೆ ಫ್ಯಾಕ್ಟ್ರಿದೆಲ್ಲ ತೋರಿಸ್ತೀನಿ ಹಿಂದೆ. ಸ್ನೇಹಿತರೆ, ಫೈನಲ್ ಆಗಿ ಫುಲ್ ಖಾಲಿ ಆಯಿತು. ಲಾಸ್ಟ್ ಒಂದು ಲೈನ್ ಇದೆ, ಅಷ್ಟರೊಳಗೆ ನಮ್ಮದು ಒಳಗಡೆ ಖಾಲಿ ಮಾಡೋದು ಪಾಯಿಂಟ್ ಎಲ್ಲ ತೋರಿಸ್ತೀನಿ ನಿಮ್ಮ ಒಳಗಡೆ ಯಾವ ಥರ ಖಾಲಿ ಇದೆ ಅಂತ. ಬನ್ನಿ ಹೋಗೋಣ. ಈ ಥರ ಲೇಬರ್ ಒಂದೊಂದು ಕ್ರಾಸ್ ಮಾಡ್ತಾರೆ, ಇವರಿಂದ ಅವ್ರ ಕೈಗೆ, ಅವರಿಂದ ಅವ್ರ ಕೈಯಾಗ. ಒಬ್ಬರೇ ಡೈರೆಕ್ಟಾಗಿ ಹೋಗೋದಿಲ್ಲ ಇವರು. ಇಲ್ಲಿ ರೈಟಿಗೆ ತೋರಿಸ್ತೀನಿ ಬನ್ನಿ. ಫಸ್ಟ್ ಈ ಲೈಟಿಗೆ ಇಲ್ಲೆಲ್ಲ ಬಾಕ್ಸ್ ಇಟ್ಟಿದ್ದಾರೆ. ಅಲ್ಲಿ AC ಇದೆ ಮತ್ತು CC ಕ್ಯಾಮ್ರಾ ಇದೆ. ಈ ಕಡೆ ಫುಲ್ ಲೈಟ್ ಇದೆ. ವೆರೈಟಿ ಬಾಕ್ಸ್ ಇರುತ್ತೆ, ಒಂದೇ ಥರ ಇರಲ್ಲ. ಚಾಕ್ಲೇಟ್ ಕ್ರೀಮ್ ಬೇರೆ, ಚಾಕ್ಲೇಟ್ ಅದು 5 ರೂಪಾಯಿ ಹಿಡ್ಕೊಂಡು 500 ತನಕ ಇದೆ. ಇಲ್ಲಿ ಕೂಡ AC ಇದೆ ಒಳಗಡೆ. ಫುಲ್ ಎಲ್ಲ ಸೇಫ್ಟಿ, ಅಂದರೆ ಸ್ವಲ್ಪ ಅದಕ್ಕೆ ಹೀಟು ಮತ್ತು ಬಿಸಿಲು ಮತ್ತು ಯಾವುದೂ ತಾಕಬಾರ್ದು ಚಾಕ್ಲೇಟಿಗೆ. ಅದು ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತಲ್ಲ, ಅದಕ್ಕೋಸ್ಕರ ಈ ಥರ ಎಲ್ಲ ಸಿಸ್ಟಮ್ ಇಟ್ಟಿರ್ತಾರೆ ಅವರು. ನೋಡಿದ್ರಲ್ಲ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇಲ್ಲಿ ಟೀ ಇದೆ ನೋಡಿ, ಇದು ಲಿಂಬೆನ್ ಟೀ ಅಂತ. ಲಿಂಬಿ ರಸ ಥರನೇ ಇದೆ ಫುಲ್. ಫ್ರೆಂಡ್ಸ್, ಫೈನಲ್ ಆಗಿ ಗಾಡಿ ಅಂತೂ ಖಾಲಿ ಆಯಿತು. ಇವಾಗ ಗಾಡಿನ ನಮ್ಮ ಗಾಡಿ ಸೈಡ್ ಹಾಕ್ಬೇಕು ಅಲ್ಲಿ ಹಿಂದೆಗಡೆ. ಬನ್ನಿ ಸೈಡ್ ಹಾಕ್ತಾನೆ ಯಾವ ಥರ ನೋಡಿ. ಇಲ್ಲಿ ಹಿಂದಕ್ಕೆ ಮುಂದಕ್ಕೆ ಮಾಡಿ ಸಾಕಾಗುತ್ತೆ ಇಲ್ಲಿ ರಿವರ್ಸು. ಅಂತೂ ಒಟ್ಟು ಗಾಡಿ ಅಲ್ಲಿಂದ ತೆಗೆದು ಇಲ್ಲಿ ಸೈಡ್ ಹಾಕಕ್ಕೆ ಎಷ್ಟು ಗುದ್ದಾಡಬೇಕಾಗತ್ತಂದ್ರೆ, ಇದು ನಮ್ಮ ಗಾಡಿ ಇರೋದೇ 14 ಫೂಟ್ 40 ಫೂಟ್ ಇದೆ. ಆ ಸಂದಾಗಿಂದ್ರ ತೆಗೆದು ಇಲ್ಲಿ ರೋಡಲ್ಲಿ ಸೈಡ್ ಹಾಕ್ಬೇಕು. ಈ ಜಾಗ ಕೂಡ ಕಟ್ಟಂಗಟ್ಟಿ ಇದೆ ಇಲ್ಲಿ. ಸೊ ಫ್ರೆಂಡ್ಸ್, ಫೈನಲ್ ಆಗಿ ಇವಾಗ ಖಾಲಿ ಮಾಡಿಕೊಂಡು ಜಸ್ಟ್ ಇವಾಗ 10 ಗಂಟೆ, ರಾತ್ರಿ 10 ಗಂಟೆ ಆಯಿತು. ಸಿಟಿ ನೋ ಎಂಟ್ರಿ ಇಲ್ಲ. ಇವಾಗ 10 ಗಂಟೆ ಟೈಮಿಂಗ್ ಓಪನ್ ಆಗುತ್ತಲ್ಲ, ಅದಕ್ಕೋಸ್ಕರ ಸ್ನೇಹಿತರೆ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿದ್ರೆ ಬನ್ನಿ ಸ್ನೇಹಿತರೆ ಹೋಗೋಣ. ಸ್ನೇಹಿತರೆ, ಕೋಲ್ಕತ್ತಾ ಸಿಟಿ ಒಳಗೆ ಅಂಬಾಸೆಡರ್ ಕಾರ್ ಓಡ್ತಾ ಇದೆ ನೋಡಿ ಇಲ್ಲಿ. ಅದು ಟ್ಯಾಕ್ಸಿ
ಯೂಸ್ ಮಾಡ್ತಾ ಇದ್ದಾರೆ. ಇಷ್ಟು ಓಲ್ಡ್ ಗಾಡಿನ ಇಲ್ಲಿ ಟ್ಯಾಕ್ಸಿಯಾಗಿ ಯೂಸ್ ಮಾಡ್ತಾರೆ ಅಂದರೆ ಇದೊಂದೇ ಅಂತಲ್ಲ, ಇಲ್ಲಿ ಕೋಲ್ಕತ್ತಲ್ಲಿ ತುಂಬ ಗಾಡಿ ಇದೆ. ಸ್ನೇಹಿತರೆ, ನಿನ್ನೆನೇ ನೈಟ್ ಇಲ್ಲಿ ಬಂದು ಮಲಗಿದ್ದೆ. ಇವತ್ತು ಬೆಳಗ್ಗೆ ಆಯಿತು. ನಿನ್ನೆ ಲೋಡಿಂಗ್ ಅಲ್ಲಿ, ಇವತ್ತು ಲೋಡ್ ಆಗ್ತಾ ಇದೆ. ಅದಕ್ಕೋಸ್ಕರ ಇವಾಗ ಇಲ್ಲಿದ್ದ ಗಾಡಿ ತೊಗೊಂಡು ಹೋಗ್ತಾ ಇದ್ದೇನೆ ಒಳಗಡೆ ಪಾರ್ಕಿಂಗಿಗೆ. ಪಾರ್ಕಿಂಗಿಂದ ಒಳಗಡೆ ಪಾಯಿಂಟಿಗೆ ಹೋಗೋದು. ಪಾಯಿಂಟಲ್ಲಿ ಮೊಬೈಲ್ ಬಿಡಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇಲ್ಲಾಂದ್ರೆ ವಿಡಿಯೋ ಫುಲ್ಲೆಲ್ಲ ಮಾಡ್ಕೊಂಬರ್ಬೋದಿತ್ತು ನಾನು ಕೂಡ. ಇಲ್ಲಿ ಎಲ್ಲ ಪಾರ್ಕಿಂಗಲ್ಲಿ ಸಿಸ್ಟಮ್ ಎಲ್ಲ ಅನುಕೂಲ ಇದೆ. ಹೋಟೆಲ್ ಇದೆ, ಮತ್ತು ವಾಶ್ರೂಮ್, ಸ್ನಾನ ಮಾಡಲಿಕ್ಕೆ, ಟಾಯ್ಲೆಟಿಗೆ ಎಲ್ಲ ಅನುಕೂಲ ಇದೆ. ಅದಕ್ಕೇನು ಟೆನ್ಷನ್ ಇಲ್ಲ. ಇಲ್ಲಿ ಬಂದರೆ ಆರಾಮಾಗಿ ಇರ್ಬೋದು. ಇಲ್ಲಿದೆ ನೋಡಿ ಮುಂದೆಲ್ಲೇ ಅದು ಕ್ಯಾಂಟೀನು. ಎಲ್ಲ ರೈಟ್ ಟರ್ನ್ ಮಾಡ್ತೀನಿ ಇವಾಗ. ರೈಟಲ್ಲಿ ಒಂದು ಅಲ್ಲಿದೆ ಫುಲ್ ನಿಮಗೆ ಸ್ನಾನ ಮಾಡಲಿಕ್ಕೆ, ಟಾಯ್ಲೆಟಿಗೆ ಎಲ್ಲದಕ್ಕೂ ಅನುಕೂಲ ಇದೆ. ಇವಾಗ ನಾ ಇಲ್ಲೇ ಪಾರ್ಕಿಂಗ್ ಮಾಡಿಕೊಂಡು ಹೋಗ್ಬೇಕು. ನೋಡಿದಿಲ್ಲ ಸ್ನೇಹಿತರೆ, ಫೈನಲಾಗಿ ಈ ವಿಡಿಯೋ ಎಲ್ಲ ನೋಡ್ಕೊಂಡು ಬಂದ್ರಿ ಅನಿಸುತ್ತೆ. ಅದಕ್ಕೆ ಅದೊಂದು ಆಯ್ತು ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ಈ ಫ್ಯಾಕ್ಟ್ರಿದು ಸ್ವಲ್ಪ ಇಂಪ್ರೂವ್ಮೆನ್ಸನ್ಸ್ ಮತ್ತು ಇದರ ಬಗ್ಗೆ ಮಾಹಿತಿ ಹೇಳ್ತೀನಿ, ನೋಡ್ಕೊಂಬಿಡಿ. ಅದೊಂದು ಸ್ನೇಹಿತರೆ, ಯಾರಾದರೂ ಫಸ್ಟ್ ಟೈಮ್ ಹಲ್ದಿಯಾ ಪ್ಲಾಸ್ಟಿಕ್ ಮನಿ ಲೋಡ್ ಮಾಡೋಕ್ಕೆ ಬರ್ತೀನಿ ಅಂದರೆ ಅದ್ರ ಬಗ್ಗೆ ಒಂದು ಇಲ್ಲಿಗೆ ಬರೋಕ್ಕೆ ಲೊಕೇಶನ್ ಕೂಡ ನನ್ನ ವಿಡಿಯೋ ತಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ನೀವು ಆರಾಮಾಗಿ ಕ್ಲಿಕ್ ಮಾಡ್ಕೊಂಡು ಗೂಗಲ್ ಮ್ಯಾಪ್ ಹಾಕೊಂಡು ಬರ್ಬೋದು. ಅದೊಂದು ನಿಮ್ಗೆ ಯೂಸ್ಫುಲ್ ಆಗಲಿ ಅಂತ ಹೆಲ್ಪ್ ಆಗುತ್ತೆ, ನಿಮಗೂ ಆಗುತ್ತೆ. ಯಾರಾದರೂ ಫಸ್ಟ್ ಟೈಮ್ ಬರ್ತಾ ಇರ್ತಾರಲ್ಲ ಅವ್ರಿಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ನೆಕ್ಸ್ಟ್ ಇಲ್ಲಿ ಬರಬೇಕಾದ್ರೆ ರೂಲ್ಸ್ ರೆಗ್ಯುಲೇಷನ್ ಯಾವ ಥರ ಇರುತ್ತದೆ. ಒಂದನೇದಾಗಿ ನಮ್ಮ ಮೊಬೈಲಲ್ಲಿ ಆಧಾರ್ ಕಾರ್ಡ್ ಇರಬೇಕು. ಎರಡನೇದಲ್ಲಿ ನಾವು ಕೊರೋನಾ ವ್ಯಾಕ್ಸಿನ್ ಹಾಕಿದ್ದು ಲೆಟ್ರ್ ಇರ್ಲಿಕ್ಕಂದ್ರೂ ಮೊಬೈಲಲ್ಲಿ ಇರೋ ಸಿಮ್ ಕೂಡ ನಂಬರ್ ಅದು ಇರಬೇಕು. ಲಿಂಕ್ ಇದ್ದಿದ್ದು ಮೊಬೈಲ್ ನಂಬರ್ ಇದ್ದರೆ ಇಲ್ಲಿ ಬಂದಮೇಲೆ ಒಂದು ಆ್ಯಪಲ್ಲಿ ಹಾಕ್ಕೊಂಡು ಅದನ್ನು ಪ್ರಿಂಟ್ ತೆಗೆದು ತೋರಿಸ್ಕೋಬಹುದು. ಇಲ್ಲಪ್ಪ ಅಂದರೆ ಮತ್ತೆ ಸಮಸ್ಯೆ. ಅದು ಬೇಕು, ಮೇನ್ ಕಂಪಲ್ಸರಿ. ಹಲ್ದಿಯಾ ಲೋಡಿಂಗ್ ಮಾಡೋಕೆ ಒಳಗೆ ಹೋಗ್ಬೇಕಾರೆ ನೀವು ವ್ಯಾಕ್ಸಿನ್ ಆಗಿಲ್ಲ ಅದು ಯಾರು ಇದ್ದರೆ ಮತ್ತು ಅದು ಸುಮಾರು ಸಮಸ್ಯೆ. ವ್ಯಾಕ್ಸಿನ್ ಆಗಿದ್ದರೆ ಮೊಬೈಲ್ ಲಿಂಕ್ ನಿಮ್ಮ ಇರಲಿಲ್ಲ ಅಂದ್ರೆ ಒಂದು ಪ್ರಿಂಟರ್ ಇದ್ದರೆ ನಡೀತೈತೆ ನಿಮ್ಮ ಹತ್ರ. ಮೊಬೈಲ್ ನಂಬರ್ ಇಲ್ಲಪ್ಪ, ನಮ್ಮ ಊರಲ್ಲಿದೆ, ಮನೇಲಿದೆ ಅನ್ನೋರಿಗೆಲ್ಲ ಏನಿದೆಲ್ಲ ಒಂದು ನಾವು ಎಕ್ಸಾಂಪಲ್ ಒಂದು ಪ್ರಿಂಟ್ PDF ಅಲ್ಲಿಂದ ಕಳಿಸ್ಕೊಂಡು ಅದನ್ನು ಒಂದು ಪ್ರಿಂಟ್ ತೊಗೊಂಡು ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಒಳಗಡೆ ಹೋಗ್ಲಿಕ್ಕೆ. ನಿಮ್ಮ ಹತ್ರ ಇದೇನು ಟೆನ್ಷನ್ ಇಲ್ಲ, ಮೊಬೈಲಲ್ಲೇ ತೆಗೆದು ತೋರಿಸ್ಕೋಬೋದು. ಸ್ಕ್ರೀನ್ಶಾಟ್ ತೊಗೋದು ಹಿಂಗೆ ತೋರಿಸ್ಬಿಟ್ರೆ ಮುಗಿತೈತಿ. ಹಾಗೆ ಒಂದು ಹೆಲ್ಮೆಟ್ ಮತ್ತು ಬೂಟ್ ಅಂತ ಕಂಪಲ್ಸರಿ ಬೇಕಾ, ಮತ್ತೇನಿಲ್ಲ. ನಮ್ಮ ಹತ್ರ ಇದ್ರೆ ಸಾಕು. ಕ್ಲೀನರು ಅವ್ರ ಹತ್ರ ಇರುತ್ತೆ, ಬೂಟ್ ಹೆಲ್ಮೆಟ್ ಅವ್ರ ಹತ್ರ ಕಂಪಲ್ಸರಿ. ಅವರು ಪ್ರಕಾರ ಕರ್ಕೊಂಡು ಹೋಗ್ತಾರೆ. ಕ್ಲೀನರು ಸಿಗ್ತಾರೆ ಲೋಕಲು, ಯಾರು ಸಿಂಗಲಾಗಿ ಬಂದರೆ. ಇಲ್ಲಾಂದ್ರೆ ನೀವು ಡಬಲ್ ಇದ್ದರೆ ಡಬಲಾಗಿ ಹೋಗಿ ಬರ್ಬೋದು. ನಾವು ಸಿಂಗಲ್ ಇರ್ತೀವಲ್ಲ, ಅದಕ್ಕೋಸ್ಕರ ನಾವು ಕ್ಲೀನರ್ ಕರ್ಕೊಂಡು ಹೋಗ್ತೀವಿ. ಕ್ಲೀನರ್ ಏನು ಚಾರ್ಜ್ ಜಾಸ್ತಿ ಇಲ್ಲ, ಒಂದು 400, 500, 350 ಹಿಡ್ಕೊಂಡು 400 ಮಟ್ಟ ಗಾಡಿ ಮೇಲೆ ಡಿಫೆಂಡ್ ಮಾಡ್ತಾರೆ. ಈ ನಮ್ಮ ಟೈನಲ್ಲೂ ಕಂಟೈನರ್ ಗಾಡಿ, ಇದಕ್ಕೇನು ತಾಡ್ಪಲ್ ಗಿಡಪಲ್ ಹಾಕುವಂಥ ಅವಶ್ಯಕತೆ ಇಲ್ಲ. ಮತ್ತು ಅದೇ ಥರನ ನೆಕ್ಸ್ಟ್ ಓಪನ್ ಬಾಡಿ ಬರುತ್ತಲ್ಲ, ಅದಕ್ಕೆಲ್ಲ ಹಗ್ಗ ತಾಡ್ಪಲೆಲ್ಲ ಹಾಕಬೇಕು. ಅದಕ್ಕೆ ಸ್ವಲ್ಪ ರೇಟ್ ಜಂಪ್ ಆಗುತ್ತೆ. ಅವ್ರ ಮೇಲೆ ಟ್ಯಾಲಿ ಮಾಡ್ತಾರೆ. 500 ಆಗ್ಬೋದು, 600 ಆಗ್ಬೋದು, ಗಾಡಿ ಮೇಲೆ ಡಿಫೆಂಡ್ ಮಾಡ್ತಾರೆ. ಮತ್ತು ಅದಾಗ ಟನ್ನೇಜ್ ಮೇಲೂ ಡಿಫೆಂಟ್ ಆಗುತ್ತಲ್ಲ. ಅದಕ್ಕೋಸ್ಕರ ಸ್ನೇಹಿತರೆ, ಇದು ಎಲ್ಲ ರೂಲ್ಸ್ ನೋಡ್ಕೋಬೇಕು ಫಸ್ಟ್. ಇದು ಮೇನ್ ಇರೋದೇ ಇವೆಲ್ಲ ನಾರ್ಮಲಾಗಿ ಇಲ್ಲಿ ಸಿಗಲಿಲ್ಲ, ಬಾಡಿಗೆ ಸಿಗುತ್ತೆ. ನಿಮ್ಮದೊಂದು ಆಧಾರ್ ಕಾರ್ಡ್, ಕೊರೋನಾ ವ್ಯಾಕ್ಸಿನ್ ಹಾಕೋದು ಲೆಟ್ರ್, ಇದು ಮಾತು ಮೇನ್ ಇರಬೇಕು. ಆಮೇಲೆ ಒರಿಜಿನಲ್ ಲೈಸೆನ್ಸ್ ಅಂತ ಇದು ಹಿಡಿದು ಡೂಪ್ಲಿಕೇಟ್ ಲೈಸೆನ್ಸ್ ಅವರು ತೋರಿಸ್ಕೊಂಡು ಒಳಗೆ ಬಿಡ್ತಾರೆ. ಒಳಗೆ ಹೋದ್ಮೇಲೆ ಪಾಯಿಂಟಿಗೆ ನೀವೇನು ಮಾಡೋಂಥಲ್ಲ, ಸಿಮ್ ಗಾಡಿ ಹೊಡಿಯೋದಷ್ಟೇ. ಕ್ಲೀನಾಗಿ ಅವರ ಎಲ್ಲ ಎಂಟ್ರಿ ಮಾಡಿಸ್ತಾರೆ, ಗಾಡಿ ಒಳಗೆ ಕರೀತಾರೆ, ಪಾಯಿಂಟಿಗೆ ಹಚ್ಚೋದು, ಲೋಡ್ ಮಾಡ್ಕೊಂಡು ಮತ್ತೆ ಕಟ ಮಾಡಿಸೋದು, ಮತ್ತು ಪಾರ್ಕಿಂಗ್ ಹಚ್ಚಿ ಹೊರಗಡೆ ಬಂದು ನಿಮ್ಮ ಟ್ರಾನ್ಸ್ಪೋರ್ಟ್ ಇರುತ್ತೆ. ಆ ಟ್ರಾನ್ಸ್ಪೋರ್ಟ್ ಹತ್ರ ಬಿಲ್ ತೊಗೊಂಡು ರಿಟರ್ನ್ ಒಳಗಡೆ ಹೋಗಿ ಗೇಟ್ ಹತ್ರ ಎಂಟ್ರಿ ಮಾಡಿಸ್ಕೊಂಡು ಗಾಡಿ ತೊಗೊಂಡು ಹೊರಗೆ ಬಂದು ರಿಟರ್ನ್ ಹೋಗಬೇಕಾದ್ರೆ ಇಲ್ಲೊಂದು ಗೇಟ್ ಬರುತ್ತಲ್ಲ, ಫಸ್ಟ್ ಗೇಟ್ ಬರುತ್ತಲ್ಲ, ಆ ಗೇಟಲ್ಲಿ ನೀವು ಚೀಟಿನ ತೋರಿಸಿ ಗಾಡಿ ಔಟ್ ಆಯಿತು, ಕಂಪ್ಲೀಟ್ ನಮ್ಮದು ಗಾಡಿದು. ಹಾಗೆ ಸ್ನೇಹಿತರೆ, ಇಲ್ಲೆಲ್ಲರಿಗೂ ನೀವು ಬಂದರೆ ಆಲ್ಟಿಂಗ್ ಅರೇನು ಟೆನ್ಷನ್ ಇಲ್ಲ, ಎಲ್ಲ ಅನುಕೂಲ ಇದೆ. ಹೋಟೆಲ್ ಇದೆ, ಮತ್ತು ವಾಶ್ರೂಮ್, ಟಾಯ್ಲೆಟ್, ಸ್ನಾನ ಮಾಡಲಿಕ್ಕೆಲ್ಲ ಅನುಕೂಲ ಇದೆ. ಇಲ್ಲಿ ಬಂದು ಒಳಗೆ ಬಂದರೆ ಏನು ಹಾಲ್ಟಿಂಗ್ ಟೆನ್ಷನ್ ಇಲ್ಲ. ಆದರೆ ಇಲ್ಲಿ ಬಂದರೆ ಏನೋ ನಮಗೆ ಊಟದ ಡಿಫ್ರೆಂಟ್ ಏನಾದರೆ ಸದ್ದು ಅನಿಸ್ಲಿಕ್ಕೆ ನೀವು ಗ್ಯಾಸಲ್ಲಿ ಇರುತ್ತಲ್ಲ, ನೀವು ಆರಾಮಾಗಿ ನಿಮಗೆ ಮಾಡ್ಕೊಂಡು ಆರಾಮ. ಇಲ್ಲಿ ನೀರಿಗೇನು ಫಿಲ್ಟ್ರ್ ನೀರೆಲ್ಲ ಬರುತ್ತೆ, ಅದರದ್ದೇನು ಟೆನ್ಷನ್ ಇಲ್ಲ. ಇಲ್ಲೆಲ್ಲ 30 ರೂಪಾಯಿ 20 ರೂಪಾಯಿ ಕೊಟ್ಟರೆ 20 ಲೀಟ್ರ್ ಕ್ಯಾನೇ ಕೊಡ್ತಾರೆ. ನೀರು ಕ್ಯಾನ್ ಕೊಡಲ್ಲ, ನೀರಷ್ಟು ಮಾತ್ರ ಕೊಡ್ತಾರೆ. ಮತ್ತು ನೀವು ಕ್ಯಾನ್ ವಾಪಸ್ ಅವ್ರಿಗೆ ಕೊಡಬೇಕು. ಹಾಗೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಚಾನಲ್ ಯಾವತ್ತಿದ್ರು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರ ವಿಡಿಯೋ ಮಾಡ್ತಾಯಿರ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಫ್ರೆಂಡ್ಸ್, ಬಾಯ್.